Batch 1999, welcome again. A warm welcome to all of you. First, we should thank KKN sir and Jayesh sir, KBC sir, Aarti ma'am, Guru sir for accepting the invite, and also to KKN Coaching Center to give us this opportunity to conduct this event here. Our support ಕೊಟ್ಟಿರಲಿಲ್ಲ ಅಂದ್ರೆ ಮೋಸ್ಟ್ಲಿ ರಿಯೂನಿಯನ್ ಆಗ್ತಾ ಇರಲಿಲ್ಲ. ಎಲ್ಲ 26 ವರ್ಷ ಆದ್ಮೇಲೆ ಎಲ್ಲ ಸಿಗ್ತಾ ಇದೀವಿ. ನಾವೆಲ್ಲ ಒಂದೇ ಟೀಚರ್ಸ್ ಎಲ್ಲ ನಮ್ಮ ಮರ್ತೋಗಿರ್ತಾರೆ. ಸೊ ಎಲ್ಲರೂ ಒಂದ್ಸಲಿ ವಿಲ್ ಜಸ್ಟ್ ಗಿವ್ ವಾರ್ಮ್ ಇಂಟ್ರೊಡಕ್ಷನ್ ಅಬೌಟ್ ourselves. Okay, sir, the flow of event is first we will light the lamp. ಆಮೇಲೆ there is a guru ಅಂದರೆ there is a song by Rupa from D section. Rupa, mic, Hari, mic. ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಯ್ತು ಅಲ್ಲಿ ಒಂದು ವೈಕುಂಠ ಅನ್ನೋ ಒಂದು ಜಾಗ ಇದೆ ಅಂತ. ಸೊ ವೈಕುಂಠ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲಿ ಇರಲಿಲ್ಲ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ವೈಕುಂಠ ಅಂತ ಸಂಸ್ಕೃತದಲ್ಲಿ ಕುಂಠ ಅಂತ ಪ್ರಾಬ್ಲಮ್ಸ್, ವೈಕುಂಠ ಅಂತ ಪ್ಲೇಸ್ ನೋ ಪ್ರಾಬ್ಲಮ್ಸ್. ಸೊ ಅಲ್ಲಿ ಆ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ನಾವು ತುಂಬಾ ಪ್ಯೂರಿಫೈ ಆಗಬೇಕು, ಮನಶುದ್ಧಿ, ಆತ್ಮಶುದ್ಧಿ, ಅಂತರ್ಶುದ್ಧಿ ಅದೆಲ್ಲ ಆಗಿ ಕೊನೆಗೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಒಂದು ಆಶೀರ್ವಾದ ಬೇಕು. ಯಾರ ಆಶೀರ್ವಾದ ಬೇಕು? ವೆಂಕಟೇಶ್ವರ. ಯಾರಿರ್ತಾರೆ ವೈಕುಂಠದಲ್ಲಿ? ಅದು KBC ವೆಂಕಟೇಶ್ ಸರ್. ಸೊ ಆಮೇಲೆ ಕೆಲವು ಹೋಗ್ತಾ ಕೊನೆಗೆ ಇನ್ನೊಂದು ಬಂದು ಕೈಲಾಸ. ಕೈಲಾಸದಲ್ಲಿ ಕೈಲಾಸದಲ್ಲಿ ಹೋಗ್ಬೇಕಂದ್ರೆ ನಾವು ಆಕ್ಚುಲಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ I came from Carmel school, but KKN sir coaching classes I realized academically I could be something. Because coming from a school which always had good education and everything, the sort of platform that I got in KKN sir's coaching, it helped me to grow a lot in my life. So whatever I am today, I owe it to my teachers. ಸರ್ ನಿಮಗೆ ಮಾತಾಡಿರೋ ಪ್ಯಾಂಟ್ ಶರ್ಟ್ ಟ್ಯೂಷನ್ಗೆ ಕೊಟ್ಟಿದ್ದು ಅಂತ ಹೇಳಿದ್ರು. ಇವತ್ತು ಮಾತಾಡೋದಕ್ಕಾಗಿ if I am standing before you, everything that this place has given me, KKN sir, JSU sir, KBC sir, we've been very fortunate to have been taught by them. I owe everything of what we are to the teachers and sir being very good. ನಾವು ಎಷ್ಟೇ ಬಂದರೂ ಅವ್ರಿಗಿಂತ ಚಿಕ್ಕವರೇ. Thank you for all the blessings sir you have carried us in our lives. ನನ್ನ ಜರ್ನಿ ಶುರುವಾಗಿದ್ದು ಸಮ್ಮರ್ ಕ್ಯಾಂಪ್ ಅಂತ ಫಸ್ಟ್ 98 ಆಮೇಲೆ ಹಾಗೆ ನಾನು ಕೋಚಿಂಗ್ ಟ್ಯೂಷನ್ ನಾನು ಅಲ್ಲೇ ಜಾಯಿನ್ ಆಗಿದೆ. ನನ್ನ ತುಂಬಾನೇ ಚೆರಿಶ್ ಮಾಡೋ ಮೆಮೊರೀಸ್ ಅಂದ್ರೆ ಸ್ಟೂಡೆಂಟ್ ಸೈನ್ಸ್ ಫೋರಮ್, ಅದರಲ್ಲೂ ಎಲ್ಲ ನಾನು ಇದ್ದೆ. ಆವಾಗ ತುಂಬಾನೇ ನನಗೆ ಸಪೋರ್ಟ್ ಸಿಕ್ಕಿದೆ JSU ಸರ್, KKN ಸರ್ ಎಲ್ಲರೂ. ಹಾಗೆ ನನಗೆ ಕೋಚಿಂಗ್ ಅಲ್ಲೂ ಅಷ್ಟೇ, ನನಗೆ ವಿಜಯಕ್ಕೆ ನಾನು ಹೋಗ್ತಿದ್ರು ಕೂಡ ನಾನು ಆಕ್ಚುಲಿ ಮ್ಯಾಥ್ಸ್ ಸೈನ್ಸ್ ನಾನು ಕಲ್ತಿದ್ದೆ ನನ್ನ ಟ್ಯೂಷನ್ ಅಲ್ಲಿ ಅಂತ ಹೇಳ್ಬೇಕು. ಈವನ್ ನನ್ನ ಮಾರ್ಕ್ಸ್ ಏನೇನಿದೆ, ನಮ್ದು ಡಿಸ್ಟಿಂಕ್ಷನ್ ಬಂದರೂ ಕೂಡ ಎಲ್ಲ ನಿಮ್ಮಿಂದಾಗೆ, ನಾನು ಕಂಪ್ಲೀಟ್ ಆಗಿ ನನ್ಗೆ ಇನ್ ಸಪೋರ್ಟ್ ಇದ್ದಾಗೆ ನಾನು ಡಿಸ್ಟಿಂಕ್ಷನ್ ಎಲ್ಲ ನಾನು ತೆಗಿಲಿಕ್ಕೆ ಆಗಿದ್ದೆ ನಿಮ್ಮಿಂದಾಗಿ. ತುಂಬಾ ಚೆರಿಶ್ ಮಾಡ್ತೀನಿ. ಆಮೇಲೆ ಈಗ ತಾನೇ ನಾನು ಜಸ್ಟ್ ಶ್ರೀ ಹತ್ರ ಶೇರ್ ಮಾಡ್ತಾ ಇದ್ದೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಅಂತ ಅಲ್ಲ, ನಮ್ಮ ಸಂಸ್ಕಾರ ಅಂತ. ಈಗ ಇವ್ರು ತಾನೇ ಮೆನ್ಷನ್ ಮಾಡ್ತೀನಿ, ಸೇಮ್ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ನಾನು ಶ್ರೀ ಹತ್ರ ಅದೇ ಹೇಳ್ತಿದ್ದೆ. ಬಿಕಾಸ್ ನಮ್ದು ಟೀನೇಜು, ನಮ್ಮ ಪರ್ಸನಾಲಿಟಿ ಫಾರ್ಮ್ ಆಗೋ ಸ್ಟೇಜ್ ಅಲ್ಲಿ ಇರ್ತೀವಿ ನಾವು ಅವಾಗ. ಸೊ ನಮ್ಗೆ ನಿಮ್ಮಂತ ವ್ಯಕ್ತಿಗಳು ನಮ್ಮ ಲೈಫ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿ ನಾವು ಇವತ್ತಿನ ದಿನ ಏನೇನಾಗಿದ್ದೀವೋ ನಿಮ್ಮಿಂದಾಗಿ ಆಗಿರೋದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್. ಥ್ಯಾಂಕ್ ಯು. 9th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ಬಂದೆ. ಅವಾಗ ಜ್ಞಾನಪುತ್ರ ಸ್ಕೂಲಿಗೆ ಸೇರ್ಕೊಂಡೆ. ಸೊ ಅವಾಗ ಸಂಸ್ಕೃತ ಗೊತ್ತಿರಲಿಲ್ಲ ಯಾವ ಫಸ್ಟ್ ಲ್ಯಾಂಗ್ವೇಜ್. ನಾನು ಇಂಗ್ಲೀಷ್ ಓದ್ತಾ ಇದ್ದೆ. ಸೊ ಫಸ್ಟ್ ಲ್ಯಾಂಗ್ವೇಜ್
ಸಂಸ್ಕೃತ ಇತ್ತು, ಕನ್ನಡ ಇತ್ತು. ಕನ್ನಡ ಕಷ್ಟ ನನಗೆ, ಸಂಸ್ಕೃತ ತಗೊಂಡೆ. ಕೂತ್ಕೊಂಡೆ, ಕೆ ಕ್ಲಾಸ್ 4-5 ಆಯ್ತು, 4-5 ಕ್ಲಾಸ್ ಆಯ್ತು. ಆಮೇಲೆ ಕನ್ನಡ ಕೂಡ ಅರ್ಥ ಆಗ್ತಿರ್ಲಿಲ್ಲ ಸಂಸ್ಕೃತ. ಸೊ ನಾನು ಡಿಸೈಡ್ ಮಾಡಿದೆ, ನಾನು ಇಂಗ್ಲೀಷ್ ಓದ್ತಿದ್ನಲ್ಲ, ಇನ್ನೂ ಇಂಗ್ಲೀಷ್ ಓದ್ತೀನಿ ಅಂತ. ದೆನ್ ನಾನು JSC ಅಪ್ಲೋಡ್ ಮಾಡಿದೆ. JSC ನಾನು ಎಂಕರೇಜ್ ಮಾಡಿದ್ರು. ಇವತ್ತು ಅಲ್ಲಿ ಯಾವ ಫಸ್ಟ್ ಲೆವೆಲ್ ಇಂಗ್ಲೀಷ್ ಅಲ್ಲಿ ನೋಡಿ ಪಾಸ್ ಆಗಿಲ್ಲ ಅಂತ ಹಿಸ್ಟ್ರಿ ರೆಕಾರ್ಡ್ ಇದೆ. ಬಟ್ ಯು ಕ್ಯಾನ್ ಬೀಟ್ ಇಟ್ ಅಂತ ಹೇಳಿದ ನೀವು ಕಿವಿ ಗುರುಮಂತ ಇದೆ. ಸೊ ಹಾಗಾಗಿ ಐ ಟುಕ್ ಇಟ್ as a challenge, study first language English. I was able to do good. That is I will be always thankful to JSC sir. Next KK ಹೇಳೋದಾದ್ರೆ ಸರ್, ನಿಮ್ಮಷ್ಟು ಮೆಮೊರಿ, ಶಾರ್ಪ್ ಮೆಮೊರಿ ಐ ಕೆನಾಟ್, ಇವಾಗ ನಾನು ಯಾರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇವಾಗ ವೆರಿ ಶಾರ್ಪ್ ಮೆಮೊರಿ. ನೀವು ಶೈಲಿ ಮಾತಾಡೋದು ಅವಾಗ ಹಿಂಗೆ ಇಂಟ್ರೆಸ್ಟ್ ಕಳಿಸ್ತಿದ್ರು ಸ್ಟೂಡೆಂಟ್ಸ್ ಅಲ್ಲಿ. ನಾವು ಮುಂಚೆ ಏನ್ ಮಾಡ್ತೀವಿ, ಸಜೆಷನ್ ಅಂತಂದ್ರೆ ವೆರಿ ಗುಡ್ ಇನ್ ಬಯಾಟ್ ಬಿಕಾಸ್ ನಾವು ಹೇಳ್ಕೊಟ್ಟಿದ್ರು ಈಗ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಬಯಾಟ್ ಮಾಡೇ ಪಾಸ್ ಮಾಡಬೇಕು. ಅಂಟಿ 1 ಮಾರ್ಕ್ಸ್ ಕ್ವಶನ್ ಬರೋದಂತ ಇದೇ ಇದು ಚೆನ್ನಾಗಿ ಬಯಾಟ್ ಮಾಡ್ತಿದ್ದೆ. ಬಟ್ ನಿಮ್ಮಿಂದ ನನಗೆ ಗೊತ್ತಾಯ್ತು ಥಿಂಕಿಂಗ್ ಕೇಳೋಗ್ಬೇಕು, ಯೋಚನೆ ಮಾಡಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ, ಹಿಂಗೆ ಯೋಚನೆ ಮಾಡಬೇಕು. ಈಗ ಯಾಕೆ ಕ್ವಶನ್ ಹಾಕೋಬೇಕು, ಈ ಕ್ವಶನ್ಸ್ ಕೇಳ್ತಿದ್ದ ಈ ತರನು ನೀವು ಓದ್ಬೋದು ಅಂತ ತಲೆ ಓಡ್ತಿದ್ದೆ ನಿಮ್ಮಿಂದ ಸರ್. ಸೊ ವೆರಿ ಥ್ಯಾಂಕ್ಫುಲ್ ಟು ಯು. ನೆಕ್ಸ್ಟ್ KVC ಮ್ಯಾಥ್ಸ್ ಅಲ್ಲಿ ಬ್ಯಾಂಕಿಂಗ್ ಚಾಪ್ಟರ್ ಮಾಡಿದ್ರು. ಅವಾಗಿಂದ ನನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಮ್ಯಾಥ್ಸ್ ತುಂಬಾ ಇಷ್ಟ ಆಯ್ತು ಮ್ಯಾಥ್ಸ್. ಸೊ ನಿಮ್ಮಂತ ಟೀಚರ್ಸ್ ಇರೋದ್ರಿಂದ ಆ ಇನ್ಸ್ಪಿರೇಷನ್ ಇಂದ ಮುಂದೆ ನಾನು ಮ್ಯಾಥ್ಸ್ ಬಹಳ ಚೆನ್ನಾಗಿ ಸರ್. ಅದಕ್ಕಿಂತ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಸರ್. ಎಕ್ಸೈಟೆಡ್ ಎಲ್ಲದಕ್ಕಿಂತ ಓಕೆ. ನನ್ನ ಹೆಸರು ವಿಭಾಗ್, C ಸೆಕ್ಷನ್ ಅಲ್ಲಿ ಇದೆ. 8, 9, 10 3 ತರಗತಿಗಳನ್ನು ಆರ್ತಿ ಮಿಸ್ ಕ್ಲಾಸ್ ಟೀಚರ್ ಆಗಿರೋರು, ಅವರಿಂದ ಫಾಲೋ ಮಾಡ್ಕೊಂಡು 8, 9, 10 ಮಾತಾಡ್ಬಾರ್ದು. ಇಷ್ಟು ವರ್ಷ ದಾಖಲು ಒಂದು ಹೇಳಕ್ ಇಷ್ಟಪಡೋದೇನಂದ್ರೆ ಕಾನ್ಸ್ಟೆಂಟ್ ರಿಮೆಂಬರೆನ್ಸ್. KK ಸರ್, JSC ಸರ್, ಆರ್ತಿ ಮ್ಯಾಮ್, ವೆಂಕಟೇಶ್ ಸರ್ ಹೇಗಿರ್ತದ. KK ಕೋಚಿಂಗ್ ಕ್ಲಾಸ್ ಒಳಗೆ ಬಂದಿಲ್ಲ ಸರ್, ಆದ್ರೆ ಬೋರ್ಡ್ ನೋಡಿದಾಗೆಲ್ಲ ಖುಷಿ ಪಡ್ಕೊಂಡು ಹೋಗಿದ್ದೀವಿ. ಇದು ಹೆಂಗೆ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ. ಅದರಲ್ಲಿ ಮರೆಯುವಂಥದ್ದಾಗ್ಲಿ ಅಥವಾ ನಾವು ಜ್ಞಾಪಕನೇ ಇಲ್ಲ ಅಂತ ಹೇಳ್ಕೊಳಕ್ ನಾವು ಕ್ಲಾಸ್ ಮೇಟ್ಸ್ ನ ಮರ್ತಿದ್ದೀವಿ. ಎಷ್ಟೊಂದು ಜನ ಈಗ ಬಂದ ಮೇಲೆ ನಾನು ವಿಭಾಗಿ ಯಾರು ಅಂತ ಕೇಳಿದುಂಟು, ಕೇಳಿ ಅವ್ರಗಳ ಹೆಸರು ತಿಳ್ಕೊಂಡಿದ್ದುಂಟು. ಆದ್ರೆ ನಮ್ಗೆ ಐಕಾನ್ ಇವತ್ತೊಂದು ನೀವಳೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನು ವಿದ್ಯೆ ನೀವು ಕೊಟ್ಟು ಕೆಲಸ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟು ನಾವು ಇವತ್ತು ಏನು ಬದುಕ್ತಾ ಇದ್ದೀವಿ, ಒಂದು ವ್ಯಾಲ್ಯೂ ಸಿಸ್ಟಮ್ ಇಂದ ಬದುಕ್ತಾ ಇದ್ದೀವಿ ಸರ್. ನಿಜವಾಗ್ಲೂ ಅದನ್ನ ಕ್ರಾಸ್ ಮಾಡಿಲ್ಲ, ಅದೆಲ್ಲ ನಿಮ್ಮಿಂದಲೇ, ನಿಮ್ಮ ಎನರ್ಜಿಯಿಂದ ಇವತ್ತವರೆಗೂ ಇನ್ಸ್ಪೈರ್ ಆಗಿದ್ದೀನಿ. ವೇ ಯು ಗಾಟ್ ಅಪ್ ಅಂಡ್ ಕೇಮ್ ಆನ್ ಟು ದಿ ಸ್ಟೇಜ್, ಐ ವಾಸ್ ಲೈಕ್ ಸರ್ ಇಸ್ ದಿ ಸೇಮ್ ಆ ತರ. ಆಮೇಲೆ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಇವನ್ ಮೀಟ್ ಆರ್ತಿ ಮ್ಯಾಮ್, KVC ಸರ್. ತುಂಬಾ ಖುಷಿ ಆಯ್ತು ಮಾತಾಡ್ಸಿ. ನಮ್ಗೆ ಇನ್ನೂ ಅದೇ ಫೀಲಿಂಗ್ ಇದೆ ಸರ್, ನಾವು ಬೆಳೆದಿದ್ದೀವಿ ಅಂತ ಅನಿಸಿಲ್ಲ ಇವತ್ತು. ಹಾಗೆ ಇದೆ, ಅದು ತುಂಬಾ ಸಂತೋಷ ಆಗುತ್ತೆ. ಕೆಲವೊಂದು ಇನ್ಸ್ಟೆನ್ಸಸ್ ಅಲ್ಲಿ ನಮ್ಮ ಮನೆಗಳಿಗೂ ಕೆಲವೊಂದು ಟೀಚರ್ಗಳು JSC ಸರ್ ಬಂದಿದ್ರು. ಹಾಗಾಗಿ ಇವತ್ತವರೆಗೂ ಕುಟುಂಬದ ಸದಸ್ಯರೇ ಹತ್ತು ಬೇರೆ ಇಲ್ಲ. ಸೊ ನಿಮ್ಗಳ ಆಶೀರ್ವಾದ ನಮ್ಮ ಮೇಲೆ ಯಾವಾಗ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶ್ರುತಿ ಅಂತ. 4th ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ನಾನು ಸ್ಕೂಲಲ್ಲೇ ಹೋಗಿದ್ದು. 10th ಸ್ಟ್ಯಾಂಡರ್ಡ್ ಅಲ್ಲಂತೂ ನಾನು ಆಲ್ಮೋಸ್ಟ್ ಸ್ಕೂಲಲ್ಲೇ ಬೆಳಗ್ಗೆ ಮಾರ್ನಿಂಗ್ ಟ್ಯೂಷನ್, ಈವ್ನಿಂಗ್ ಟ್ಯೂಷನ್ ಅಟೆಂಡ್ ಮಾಡ್ತಿದ್ದೆ. ಸರ್ ಯಾವಾಗಲೂ ಮನೆಗೆ ಯಾಕೆ ಹೋಗಲ್ಲ ಅಂತ ಬಗ್ಗೆ ಖುಷಿಯಾಗುತ್ತೆ. ಏನೇ ಇದ್ರು JSC ಅಂತೂ ತುಂಬ ಸ್ಕೂಲ್ ಮುಗಿದ್ಮೇಲೂ ಟಚಲ್ಲಿದೆ. ಅವರು ತುಂಬ ಎಷ್ಟೋ ವಿಷಯದಲ್ಲಿ ಕೌನ್ಸಿಲಿಂಗ್ ಎಲ್ಲ ಕೊಟ್ಟಿದ್ದಾರೆ. ನಾನು ಇಂಪ್ರೆಸ್ ಆದಾಗ. ಥ್ಯಾಂಕ್ ಯು. ಎಲ್ಲರೂ ಮಕ್ಕಳಿರ್ತಾರೆ, ನಾನು ತುಂಬಾ ಸಣ್ಣ ಇದೆ. ಯಾವಾಗಲೂ ಸರ್ ಹೇಳ್ತಾರೆ ಏನಾದ್ರು ಊಟ ಮಾಡ್ಬಿಟ್ರಮ್ಮ. It was a very nice memories I had. Sir, ಯಾವಾಗಲೂ student science ಸೊ ನಾನು ಒನ್ ಪಾಯಿಂಟ್ ಆಫ್ ಟೈಮ್ ತುಂಬಾ ಹುಷಾರ್ ತಪ್ಪಿಟ್ಟಿದೆ. ಅವಾಗ ತುಂಬಾ ಸಪೋರ್ಟ್ ಮಾಡೋರು. JSC ಸರ್ ಇರ್ಬೋದು, KK ಸರ್ ಇರ್ಬೋದು, KVC ಸರ್ ಇರ್ಬೋದು, ಇವನ್ ಆರ್ತಿ ಮ್ಯಾಮ್ ಇರ್ಬೋದು. ತುಂಬಾನೇ ಸಪೋರ್ಟ್ ಮಾಡಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು ಆ ಫೇಸ್ ನ ನ್ಯಾವಿಗೇಟ್ ಮಾಡೋದಕ್ಕೆ. ಐ ಸ್ಟಿಲ್ ರಿಮೆಂಬರ್ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ಈಗಲೂ, ವಾಟ್ ಎವರ್ ಯು ಆರ್ ಬಿಕಾಸ್ ಆಫ್ KK ಅಂತ. He never agreed about my IQ, he never agreed about my intelligence till now. ಇವತ್ತೇನೇ ಆಗಿದ್ರು ಅದು ಬಿಕಾಸ್ ಆಫ್ KK ಅಂತಾನೆ ಹೇಳ್ತಾರೆ. ಬಿಕಾಸ್ he designed my future ಅಂತಾನೆ
We are still your students. We will be your students forever. ಯಾವ ಸಬ್ಜೆಕ್ಟ್ ತುಂಬ ಡೌನ್ ಇತ್ತು. ಬಟ್ ನನಗೆ ಮೈನ್ಲಿ ಜಯಸು ಸರ್, KKN ಸರ್, ಕೆರೆ ಸರಿಂದ ಇದಾಗ್ಬಿಟ್ಟು ನಾನು ಇಂಪ್ರೂವ್ ಆಗಿದೆ ಜಯಸು ಸರ್ ಸರ್. ತುಂಬ ಥ್ಯಾಂಕ್ಸ್ ಸರ್. ನಾನು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಎಷ್ಟೇ ಜನ ಈಗ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ನೀವೊಂಥರ ಸ್ಮೈಲ್ ಇದೆ. ಸಾರ ಮುಂದೆ ಇಂಪ್ರೂವ್ ಮಾಡೋದಕ್ಕೆ ನಾವು ತಯಾರು ತುಂಬಾ ಹೇಳ್ತಿದ್ದು ಸಾರ್ ಹತ್ರ ನಾವೇ ಕಲ್ತಿರೋದು. ಅದೇ ತರ ನಮ್ಮ ಮನೆಯದವ್ರ ಅಪ್ಪ ಅಮ್ಮ ಇದ್ರೆ ಇಷ್ಟೇ ದೇವರು ಸಾರ್ಗಳೇ ಅಷ್ಟೆಲ್ಲ ಸಪೋರ್ಟ್ ಆಗಿದೆ ನಮಗೆ. ಈ ಆಪರ್ಚುನಿಟಿ ಕೊಟ್ಟ ಈ ಬ್ಯಾಚ್ ಅವ್ರಿಗೆ ತುಂಬ ಧನ್ಯವಾದಗಳು. ನಮ್ಮ ಈ ಕೂದಲು ದೇವರಿಗೆ ಆಕ್ಚುಲಿ ನಾನೇನು ಮಾಡಬೇಕು, ನಾನು ಜೀರೋ ಆಕ್ಚುಲಿ ಎಜುಕೇಷನ್ಗೆ ಬಂದಾಗ 95 ನಾನು 8ಕ್ಕೆ ಬಂದೆ. ನಾನು ಬಂದಾಗ ಏರ್ ಇಶ್ಯೂಗೂ ಗೊತ್ತಿಲ್ಲ, ನನಗೆ ಏರ್ ಇಶ್ಯೂಗೂ ಗೊತ್ತಿಲ್ಲ. ಬಿಕಾಸ್ ನಾವು ಇವಾಗ ಯಾವ ಎತ್ತರದಲ್ಲಿ ಇದ್ವಿ ಅಂದರೆ ನಮ್ಮ ಅನಂತ ಹೇಳೋದಕ್ಕೆ ಅವ್ರು ಏನು ನಡೀತಂದ್ರೆ ಅವ್ರ ಹಿಂದೆ ನಾವು ನೋಡ್ತಾರೆ ಅಷ್ಟೇ. ಅದನ್ನ ಫಾಲೋ ಮಾಡಿದ್ರೆ ಸಾಕು. ನಾವೆಲ್ಲೋ ನಾವು ಆ ಎತ್ತರದಲ್ಲಿ ಇದ್ದೀವಿ. ಇವಾಗ ವಿಷಯ ಸಾಲ ಹಂಚ್ಕೊಂಡಿದ್ದೀವಿ. ಬಿಕಾಸ್ ಇವಾಗ ನಾವೊಂದು ರಿಯೂನಿಯನ್ ಮಾಡಿದಾಗ ಅದನ್ನ ಹಂಚ್ಕೊಬೇಕು. ಸೊ ಅದರಿಂದ ಈಗ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನಗೂ ಕರೆದಿದ್ದಕ್ಕೆ ನಾನು ಥ್ಯಾಂಕ್ಸ್. ಇದೊಂದು ಜರ್ನಿ ಅಂದರೆ ಇದಕ್ಕೆ ಫಿಲಾಸಫಿಕಲ್ ಏನಂತಂದ್ರೆ ಲೈಫ್ ಇಸ್ ಲೈಕ್ ಎ ಜರ್ನಿ ಫ್ರಮ್ ಪಾಯಿಂಟ್ B to point D. In between what we have is point C, which is nothing but choice. ಸೊ ನಾವೆಲ್ಲರೂ ನಾವು ಮಾಡಿರುವಂಥ ಚಾಯ್ಸಸ್ ಮೇಲೆ ಇವಾಗ ಎಲ್ಲಿದ್ದೀವಿ ಅಲ್ಲಿದ್ದೀವಿ, ಮುಂದೆ ಎಲ್ಲೋ ಹೋಗ್ತೀವಿ, ಅದು ಕೂಡ ಡಿಪೆಂಡ್ಸ್ ಆನ್ ಚಾಯ್ಸ್. ಸೊ ಅದೇ ರೀತಿ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಕೆಲವು ನನಗೆ ಸ್ಕೂಲು ಕಾಲೇಜ್ ಆಗ್ತಾ ಸ್ವಲ್ಪ ಫಿಲಾಸಫಿ ಸ್ವಲ್ಪ ಒಲವು ಬಂತು. ಅಲ್ಲಿ ಬಂದಾಗ ಅದು ಯೋಚನೆ ಮಾಡಿದ್ರೆ ವಾಟ್ ಈಸ್ ದೇರ್ ಬಿಯಾಂಡ್ ಬರ್ತ್ ಅಂಡ್ ಡೆತ್ ಅಂತ ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಯ್ತು ಅಲ್ಲಿ ಒಂದು ವೈಕುಂಠ ಅನ್ನೋ ಒಂದು ಜಾಗ ಇದೆ ಅಂತ. ಸೊ ವೈಕುಂಠ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಲ್ಲಿ ಇರ್ತಿಲ್ಲ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ವೈಕುಂಠ ಅಂದ್ರೆ ಸಂಸ್ಕೃತದಲ್ಲಿ ಕುಂಠ ಅಂದ್ರೆ ಪ್ರಾಬ್ಲಮ್ಸ್, ವೈಕುಂಠ ಅಂದ್ರೆ ಪ್ಲೇಸ್ ದೇರ್ ಆರ್ ನೋ ಪ್ರಾಬ್ಲಮ್ಸ್. ಸೊ ಅಲ್ಲಿ ಆ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ನಾವು ತುಂಬಾ ಪ್ಯೂರಿಫೈ ಆಗಬೇಕು, ಮನಶುದ್ಧಿ, ಆತ್ಮಶುದ್ಧಿ, ಅಂತರ್ಶುದ್ಧಿ ಅದೆಲ್ಲ ಆಗಿ ಕೊನೆಗೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಒಂದು ಆಶೀರ್ವಾದ ಬೇಕು. ಯಾರ ಆಶೀರ್ವಾದ ಬೇಕು? ವೆಂಕಟೇಶ್ವರ. ಯಾರಿರ್ತಾರೆ ವೈಕುಂಠದಲ್ಲಿ? ಅದು KBC ವೆಂಕಟೇಶ್ವರ. ಸೊ ಆಮೇಲೆ ಕೆಲವು ಅದೇ ಓದ್ತಾ ಕೊನೆಗೆ ಅಲ್ಲಿ ಇನ್ನೊಂದು ಬಂದು ಕೈಲಾಸ. ಕೈಲಾಸದಲ್ಲಿ ಕೈಲಾಸದಲ್ಲಿ ಅದ್ಭುತವಾದ ವಿಷಯ ಏನಪ್ಪಾ ಅಂದ್ರೆ ಕೈಲಾಸದಲ್ಲಿ ಹೋಗ್ಬೇಕಂದ್ರೆ ನಾವು ಆಕ್ಚುಲಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಏನೇ ಮಾಡ್ತಿದ್ರು ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ಹಂಗರ್, ಹಸಿವು. ಕೆಲವರಿಗೆ ಹೊಟ್ಟೆ ತಿನ್ನೋ ಅನ್ನೋದಕ್ಕೆ ಹಸಿವು ಇರುತ್ತೆ, ಕೆಲವರಿಗೆ ಜ್ಞಾನದ ಹಸಿವು ಇರುತ್ತೆ, ಕೆಲವರಿಗೆ ದುಡ್ಡಿನ ಹಸಿವು ಇರುತ್ತೆ. ಪ್ರತಿಯೊಬ್ಬರಿಗೂ ಹಂಗರ್ ಇದ್ರೇನೆ, ಎಲ್ಲಿ ಹಂಗರ್ ಎಲ್ಲಿ ಫೈರ್ ಇರುತ್ತೆ ಅಲ್ಲಿ ಮಾತ್ರ ಅವ್ರೇನೋ ಸಾಧನೆ ಮಾಡೋಕ್ಕಾಗೋದು, ಏನಾದ್ರು ಮುಂದೆ ಹೋಗಕ್ಕಾಗೋದು. ಸೊ ಹಂಗರ್ ಇರುತ್ತೆ, ಅಲ್ಲಿ ಇನ್ನೊಬ್ಬರು ಡಿಮ್ಯಾಂಡ್, ಸಪ್ಲೈ ಡಿಮ್ಯಾಂಡ್ ಆ ಕಾಂಬಿನೇಷನ್ ನಡೆಯುತ್ತೆ. ಆದ್ರೆ ಕೈಲಾಸದಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಅಲ್ಲಿ ಯಾರಿರ್ತಾರೆ? ಶಿವನ ಫ್ಯಾಮಿಲಿ. ಸೊ ಶಿವನ ವಾಹನ ಏನು? ನಂದಿ. ಅವರ ಪತ್ನಿ ದುರ್ಗದ ವಾಹನ ಸಿಂಹ. ಸೊ ಸಿಂಹದ ಊಟ ನಂದಿ, ಆದ್ರೆ ನಂದಿನ ಸಿಂಹ ತಿನ್ನಲಿಲ್ಲ. ಶಿವನ ಕತ್ತಲೆ ಏನಿರುತ್ತೆ? ಹಾವು. ಗಣೇಶನ ವಾಹನ ಏನು? ಇಲಿ. ಹಾವು ಅಲ್ಲಿ ಇಲಿ ತಿನ್ನೋದಿಲ್ಲ. ಆಮೇಲೆ ಕಾರ್ತಿಕೇಯ ಸುಬ್ರಹ್ಮಣ್ಯನ ವಾಹನ ಪಿಕಾಕ್ ಹಾವನ್ನ ತಿನ್ನೋದಿಲ್ಲ. ಸೊ ಇದರಿಂದ ಏನಾಗ್ತಾ ಇರ್ತಂದ್ರೆ ಕೈಲಾಸಕ್ಕೆ ನಾವು ರೀಚ್ ಆಗ್ಬೇಕಂದ್ರೆ we need to overgrow our hunger. ಸೊ ಎಲ್ಲಿವರೆಗೂ ಹಸಿವಿನ ದಾಟಿ ಹೋಗಲ್ಲ ಅಲ್ಲಿವರೆಗೂ ನಾವು ಕೈಲಾಸ ರೀಚ್ ಆಗಲ್ಲ. ಅದಕ್ಕೆ ನಮ್ಗೆ ಯಾರ ಆಶೀರ್ವಾದ ಬೇಕು? ಕೈಲಾಸ. ಸೊ ಇದೆಲ್ಲ ತಿಳ್ಕೊಳ್ಬೇಕಂದ್ರೆ ನಮಗೆ ನಾಲೆಜ್ ಬೇಕು. ನಾಲೆಜ್ ಅಂದ್ರೆ ಸರಸ್ವತಿ. ಸೊ ಕೊನೆಗೆ ನಾಲೆಜ್ ಇತ್ತು, ಬರೀ ನಾಲೆಜ್ ಸರಸ್ವತಿ ಡೈರೆಕ್ಟ್ ನಮ್ಗೆ ನಾಲೆಜ್ ಕೊಡೋದಿಲ್ಲ. ಅದಕ್ಕೆ ನಮ್ಗೆ ಯಾರ್ಯಾರು ಆಶೀರ್ವಾದ ಬೇಕು? ಗುರುಗಳ ಆಶೀರ್ವಾದ ಬೇಕು. ಸೊ ಗುರು ಸರ್. ಆಮೇಲೆ ಕೆಲವರು ಹೇಳ್ಬೋದು ಸರ್ ಇದು ವೈಕುಂಠ ತುಂಬಾ ಮನಶುದ್ಧಿ, ಆತ್ಮಶುದ್ಧಿ ಎಲ್ಲ ಹೇಳ್ತಾರೆ, ನಮ್ ಕೈಲಿ ಆಗೋದಿಲ್ಲ. ಕೈಲಾಸ ಹೋಗ್ಬೇಕಂದ್ರೆ ಹಸುವನ್ನೇ ಗೆಲ್ಬೇಕು ಅಂತೀರಾ, ಅದು ನಮ್ ಕೈಲಿ ಆಗಿಲ್ಲ. ನಮ್ಗೆ ಸ್ವಲ್ಪ ಎಂಜಾಯ್ ಮಾಡ್ಬೇಕು, ಅದಕ್ಕೆ ನೀವು ಸ್ವರ್ಗಕ್ಕೆ ಹೋಗ್ಬೇಕು.
ಸೊ ಸ್ವರ್ಗ ಹೋಗ್ಬೇಕಂದ್ರೆ ಅಲ್ಲಿ ಯಾರು ಇಂದ್ರ ಉಪೇಂದ್ರ ಸರ್ ಸರ್. ಸೊ ಇವರೆಲ್ಲರ ಆಶೀರ್ವಾದ ಇದ್ರೆ ಮಾತ್ರ ನಾವು ನಮ್ಮ ಲೈಫಲ್ಲಿ ಎಂಜಾಯ್ ಮಾಡ್ಬೇಕಂದ್ರು ಗುರುಗಳ ಆಶೀರ್ವಾದ ಬೇಕು. ಸೊ ನಾವು ಲೈಫಲ್ಲಿ ಏನೇನು ಸಾಧನೆ ಮಾಡ್ಬೇಕಂದ್ರು ಇವರೆಲ್ಲರ ಆಶೀರ್ವಾದ ಇದ್ರೆ ನಮಗೆ ಈಸಿ ಆಗುತ್ತೆ. ಸೊ ಸ್ಮಾಲ್ ಪ್ರೆಸೆಂಟೇಷನ್ ಫಾರ್ 5 minutes. ನೆಕ್ಸ್ಟ್ ಸೊ ನಾನು ಸ್ಕೂಲ್ ಕಾಲೇಜ್ ಎಲ್ಲ ಮುಗಿತಾ ಕಾಲೇಜ್ ಮೊದಲಿಗೆ ನನ್ನ ಮೊದಲೇ ಮೇಡಮ್ ಸರಸ್ವತಿ JSC ಸರ್ ಗುರು ಸರ್ ಇವತ್ತಿಗೆ ಮಾತಾಡೋದಂತೆ ವರ್ಕ್ ಮಾಡ್ತಿದ್ರು ಜೇಸಸ್ ಅಂತ ನಿಲ್ತಿದೆ. ಯಾಕೆ ನಿಲ್ತಿದೆ ಅಂದ್ರೆ ನಾನು ಫೀಸ್ ಹಾಕೊಡ್ತಿದ್ದೆ 9th grade ಹಾಕೊಡ್ತಿದ್ದೆ. ಅದನ್ನ ನಾನು ನೆನೆಸ್ಕೋತಾನೆ ಇರ್ತೀನಿ, ಸಹ ನೆನೆಸ್ಕೋತಿರ್ತೀನಿ, ಮರೆಯೋಕ್ಕಾಗಲ್ಲ. ನನಗೆ ಇವತ್ತು ನಾನು ಫೀಸ್ ವರ್ಕ್ ಮಾಡ್ತಿದ್ವಿ. ಇಷ್ಟು ನಾವು ದೇವರೊಟ್ಟಿಗೆ ಇಲ್ಲಿದ್ರು ಈಗ ಸ್ಟೂಡೆಂಟಲ್ಲೇ ಇಲ್ಲ, ಖಂಡಿತ ಎಲ್ಲೋ ಒಂದು ಕಡೆ ನನಗೆ ಆ ನೋವು ಇದೆ. ಯಾಕಂದ್ರೆ 99 ಸ್ಟೂಡೆಂಟ್ಸ್ ನಾವು ಬೈದ್ರೆ ಬೈಸ್ಕೊತಿದ್ವಿ, ಹೊಡೆದ್ರೆ ಹೊಡ್ಸ್ಕೊತಿದ್ವಿ. ಸರ್ ನಾನು ತುಂಬಾ ಡಲ್ ಸ್ಟೂಡೆಂಟ್ ಸರ್ 10th ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗ್ಬಿಟ್ಟೆ ಅಂತ ನಮ್ಮ ಎಂಟೈರ್ ಫ್ಯಾಮಿಲಿಗೆಲ್ಲ ಖುಷಿ ಆಗ್ಬಿಟ್ಟು ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನೀವೇ. ನಾನು ಪಾಸ್ ಆಗಿ ಕಾಲೇಜ್ ಸೇರ್ತೀನಿ ಅಂತ SSLC ನಾನು ಅನ್ಕೊಂಡಿದ್ದೀನಿ ನಾನು ಕಾಲೇಜ್ ಹೋಗ್ತೀನಿ ಅಂತ. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಹೆಂಗೋ ಎಕ್ಸಾಮ್ ಬರುತ್ತೆ, ಪಾಸ್ ಮಾಡಿದೆ, ಹೋದೆ. ಇಷ್ಟೊಂದು ದಿನ ನಾನು ಪೇರೆಂಟ್ಸ್ ಮೀಟಿಂಗ್ ಅಂತ ಹೋಗ್ತಿದ್ದೆ. ಬಟ್ ನನ್ನ ಟೀಚರ್ಸ್ ಮುಂದೆ ನನ್ನ ಸ್ಟೂಡೆಂಟ್ ಅಂತ ಹೇಳ್ತಿರೋದು నాకు ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಂದ ನಾನು ಅಷ್ಟೇ ನಮ್ಮ ಮಗುಗೇನೋ ಹೇಳ್ಕೊಡೋಷ್ಟು ನಾನು ಸ್ವಲ್ಪ ನಾಲೆಜಬಲ್ ಆಗಿದ್ದೀನಿ ಅಂತ ತುಂಬ ಖುಷಿ ಇದೆ ನನಗೆ. ಆಮೇಲೆ ನನಗೆ ಹ್ಯಾಂಡ್ ರೈಟಿಂಗ್ ಹೇಳ್ಕೊಟ್ಟಿದ್ದು AR ಟೀಚರ್ನಾಗಿ ಆರ್ತಿ ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಹ್ಯಾಂಡ್ ರೈಟಿಂಗ್ ನನಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇವತ್ತು ನನ್ನ ಮಗ ನನ್ನ ಹತ್ರ ಕನ್ನಡ ಎಲ್ಲ ಬರ್ಸ್ಕೊಳ್ಳೋಕೆ ತುಂಬ ಖುಷಿ ಪಡ್ತಾನೆ. ನನ್ನ ಹ್ಯಾಂಡ್ ರೈಟಿಂಗ್ನ ಅವನು ಇವತ್ತು ಇದು ಮಾಡ್ತಾನೆ, ಖುಷಿ ಪಡ್ತಾನೆ ನೋಡೋಕ್ಕೆ. ಅದಕ್ಕೆ ನಿಮ್ಮ ಸಪೋರ್ಟೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನೋಡಿ ತುಂಬ ಖುಷಿ ಆಯಿತು. Good evening, teachers. So I am Nagalakshmi. I am working as a high school teacher in Little Angel School. Little Angels Little Angels School building and she's a competitor. Yeah, you can't be competitive for sir. Student ಎಲ್ಲತ್ತಿದ್ರು ಸರ್ ಸ್ಟೂಡೆಂಟ್. ಸರ್ ಬಗ್ಗೆ ನೆನೆಸ್ಕೊಂಡಾಗ 9th ಸ್ಟ್ಯಾಂಡರ್ಡ್ ಟಾಪರ್ ಆಗಿದ್ದೆ. ಅದಕ್ಕೆ 10th ಸ್ಟ್ಯಾಂಡರ್ಡ್ ನನಗೆ ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಟ್ಟಿದ್ದು ಅಂತ ನೆನೆಸ್ಕೋಬೇಕು ನಾನು. ಬಿಕಾಸ್ ಆ ಟೈಮಲ್ಲಿ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ. ಸೊ ಸರ್ ನನಗೆ ಹೆಲ್ಪ್ ಮಾಡಿದ್ರು, ಅದನ್ನು ನೆನೆಸ್ಕೋಬೇಕು. ಮನೆ ಥಿಂಕ್ ಅಬೌಟ್ ದ ಟೀಚರ್ಸ್ ಏನೇನು ಕಲಿಸಿದಾರೆ ಅಂದರೆ ಇಂಡಿವಿಜುವಾಲಿಟಿ. ಏನೇ ಇದ್ರು ಎಷ್ಟೇ ಇದ್ರು ನಮಗೆ ಒಂದು ಇಂಡಿವಿಜುವಾಲಿಟಿ ಬೆಳೆಸ್ಕೋಬೇಕು ನಾವು, ಅದು ಕಲಿಸಿದ್ದಾರೆ ಟೀಚರ್ಸು. ವೆನ್ ಐ ಥಿಂಕ್ ಅಬೌಟ್ ಸರಸ್ವತಿ ಮ್ಯಾಮ್, ಆರ್ತಿ ಮ್ಯಾಮ್, KM ಮ್ಯಾಮ್, ಫ್ಯಾಮಿಲಿ ಲೈಫ್ ಆ್ಯಂಡ್ ವರ್ಕ್ ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಟೀಚರ್ಸ್ ನೋಡಿ ಕಲ್ತ್ಕೊಂಡಿದ್ದೀನಿ. ಈಗಿನ ಟೀಚಿಂಗ್ ಪ್ರೊಫೆಷನ್ ತುಂಬಾ ಕಷ್ಟ ಇದೆ ಆಗ ಇದ್ದಿದ್ದಕ್ಕಿಂತ. ನನಗೆ ಎಷ್ಟೊಂದ್ಸರಿ ಅನ್ಸುತ್ತೆ ಟೀಚಿಂಗ್ ಅಲ್ಲಿ ಇಷ್ಟು ತಪ್ಪಿದೆ, ನಾವಿದ್ದಾಗ ಇಲ್ಲ ಈಗಿರೋ ಮಕ್ಳು ಅಂತಾಗ. ಬಟ್ ಸರ್ ನೆನೆಸ್ಕೊಂಡಾಗ ಸರ್ ಈಗ ಟೀಚರ್ಸ್ ನಮ್ಮ ಟೀಚರ್ಸ್ 60+ ಇಷ್ಟು ಎನರ್ಜಿಯಾಗಿ ಎಷ್ಟು ಇದಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಯಾಕೆ ನಮ್ಮಿಂದ ಆಗಲ್ಲ ಅಂತ ಇವಾಗಲೂ ನನಗೆ ಅದು ಇನ್ಸ್ಪಿರೇಷನ್ ತಗೋತಾ ಇದ್ದೀನಿ ನಮ್ಮ ಟೀಚರ್ಸ್. ಥ್ಯಾಂಕ್ ಯು. When I came to Bangalore, we didn't know Kannada. The whole family didn't know Kannada. But KKN sir, KVC sir and JSU, especially Aarti ma'am helped a lot. When someone is explaining something in the class, I never used to understand anything. My mother told me, go request teachers that they will explain you in Hindi. Aarti ma'am was the first one who explained me in Hindi. 2 days she did. But the 3rd day she requested me that she will not be able to do it for me alone, as she will have to finish the portions also. I remember one incident. My brother was also in the same school, Pramod Kansari. He failed twice in 10th standard, and 3rd time when he passed, KKN sir's wife came with the result in her hands to my house, because my mother used to take a lot of tensions that whether he will pass or no. Your wife came and congratulated my mother that your son has passed 10th standard. So my mother, Lalita ma'am, she helped actually a lot, not directly but indirectly. My mother used to run a business in Laos. So she used to come buy clothes that financially we will be able to pay the fees in the school. My mother still told me, go approach KKN sir, take Lalita ma'am's number, I want to speak to her.
So she wanted to speak to her, I won't come. And lot of help. I mean, I used to go to tuitions to KVC and AMM to learn Kannada also. ಇವತ್ತು ಕನ್ನಡ ಮಾತಾಡ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತೀನಿ ಬಟ್ ಫುಲ್ ಸ್ಪೀಡ್ ಇವನ್ ಐ ಕ್ಯಾನ್ ರೀಡ್ ಲೈಕ್ ಕನ್ನಡ That's also whatever I am today, it's all because of you. I just want to thank all of you from bottom of my heart. Thank you. ಇದರಿಂದಲೇ ನಮಗೆ ಸ್ವಲ್ಪ ಬೇರೆ ಹಾಗಾಗಿ ವಾಟೆವರ್ ಇದೆ ನಿಮ್ಮ ಒಂದು ಆ ದಿನಗಳಲ್ಲಿ ಕಲಿಸಿರೋ ಒಂದು ಇದು ತುಂಬಾನೇ ಹೆಲ್ಪ್ ಆಯ್ತು ಸರ್. ಅಲ್ಲಿ ಸ್ಟಾರ್ಟ್ ಆಗಿತ್ತು ಸರ್ ನನ್ನ ಕೆರಿಯರ್ ಆಕ್ಚುಲಿ. ಸೊ ಎಜುಕೇಶನ್ ಅನ್ನೋದು ತಿಳ್ಕೊಂಡಿದ್ದು ನಿಮ್ಮ ಕಡೆಯಿಂದ ಸರ್. ಹಿಂಗೆ ಓದಿದ್ರೆ ಈ ಲೈಫಲ್ಲಿ ಹೋಗಿದ್ರೆ ಕರೆಕ್ಟಾಗಿ ಆಗ್ತದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಥ್ಸು ಸೈನ್ಸು ಎಲ್ಲ ನನಗೆ ತುಂಬಾನೇ ಕಷ್ಟ ಅನಿಸ್ತಿತ್ತು. ಆಮೇಲೆ ಸರ್ ಪಾಠ ಎಲ್ಲ ಕೇಳಿದ್ಮೇಲೆ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತು ಅವಾಗ ಚೆನ್ನಾಗಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಕನ್ನಡ ಹಿಂದಿ ಅಂತೂ ನಾನು ತುಂಬಾನೇ ಇಷ್ಟಪಡ್ತಿದ್ದೆ. ಆರ್ತಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡೋದು. ಕನ್ನಡ ಹಿಂದಿ ಮಾತ್ರ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೆ. ಆಮೇಲೆ KVC ಪಾಠ ಕೇಳಿದ್ರೆ ಹೈಸ್ಕೂಲಲ್ಲಿ ಸ್ವಲ್ಪ ಮ್ಯಾಥ್ಸ್ ಸೈನ್ಸ್ ಎಲ್ಲ ಇಂಪ್ರೂವ್ ಆದೆ. ಮತ್ತೆ ನಾನು BCom ಮಾಡಿದೆ. BCom ಆದ್ಮೇಲೆ ನಂದು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿತ್ತು. MCom ಏನಾರ ಮಾಡೋಣ ಅಂತಿದ್ದೆ, ಆಗ್ಲಿಲ್ಲ. ಆಮೇಲೆ ಈಗ ಆಫ್ಟರ್ 20 years ಎಲ್ಲರೂ ಒಟ್ಟಿಗೆ ಇದು ಆಗ್ತಾನೆ ಇರುತ್ತೆ. ಕೆಲವೊಂದು ಟಾಪಿಕ್ ಅಂತೂ ಹಾಗೆ ಗೊತ್ತಾಗ ನೀವು ಹೇಳಿದ ಪದಗಳು ಸಮೇತ ಹಂಗೆ ಗೊತ್ತಾಗ್ತದೆ. ಸೊ ಅವಾಗ ಅನ್ಕೊಳ್ತೀನಿ ಏನೋ ಒಂದು ಕಡೆ ಇನ್ಸ್ಪೈರ್ ಆಗ್ತದೆ. ಸೊ ಆಲ್ ಐ ಕ್ಯಾನ್ ಸೇ ಇಸ್ so overall I can say that I'm super happy to be a product of KKN. So, in your body language, how you present, how you action, kind of action, everything. Now I am doing that. Currently my idol. And I'm not by profession, I'm not a teacher, but I teach my children. Even take up solar system, whatever the isomers, I cannot figure it out. Whatever the isomers take it. And a bond, the chemical bond, again, but I feel nostalgic. I will not export sir, JSP sir, ನಾನು ಬೆಳಗ್ಗೆ 5:30 ಸ್ಟಾರ್ಟು. ಈಗ ಗೊತ್ತಿಲ್ಲ, ನಾನು ಒಳ್ಳೆ ಪ್ಲೇಸ್. ಸೊ KKN ಸರ್, KVC ಸರ್, AR ಮ್ಯಾಮ್, JSP ಸರ್ ಲೈಫಲ್ಲಿ ಮನೆ. ಸೊ ಅವರು ನಾವು 99 ಬ್ಯಾಚಲ್ಲಿ SSLC ಮುಗಿಸಿರೋದು. ಬಟ್ ಅವ್ರಿಗೆ ನಮ್ಮಂತರ ಸುಮಾರು ಬ್ಯಾಚಸ್ ನೋಡಿರ್ತಾರೆ. ಸೊ ಯೂಶಲಿ ಜ್ಞಾಪಕ ಕಡಿಮೆ ಅಂತ ನಾನು ಅನ್ಕೊಳ್ತೀನಿ. ಬಟ್ ನಾನು ಜ್ಞಾಪಕ ಏನೋ ಗೊತ್ತಿಲ್ಲ. ನನ್ನ ಹೆಸರು ಬಂದು ಅಶ್ವಥ್ ನಾರಾಯಣ್ ಅಂತ. ಬಟ್ ಆ ಸ್ಕೂಲಲ್ಲಿ ಗೌಡ KAS ಅಂತ ಹೆಸರು ಇತ್ತು. ಸೊ ಆಫ್ಟರ್ ಸೋ ಮೆನಿ ಲಾಂಗ್ ಇಯರ್ಸ್ ಈ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ಮತ್ತೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಜಸ್ಟ್ ಇಂಟ್ರೆಸ್ಟ್ ಮೈಸೆಲ್ಫ್. ನಾನು ಈಗ ಕರೆಂಟ್ಲಿ ವರ್ಕಿಂಗ್ ಇನ್ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ಸ್ as the absent manager for India and Israel operations. What all you have seen in the war last week, the P-8 missiles ಇರ್ಬೋದು, ಮತ್ತೆ INS Vikrant, so ಅದೆಲ್ಲ launches. So what about the Israel and Indian offset programs? I will be head. ಇನ್ನೊಂದು ಖುಷಿ ಏನು ಅಂದ್ರೆ ನನಗೆ ಅವತ್ತು 99 KKN ಸರ್ ಮಾಡಿರೋ ಪಾಠ ಇನ್ನೂ ತಲೆಯಲ್ಲೇ ಇದೆ. ತುಂಬಾ ಗ್ರಾಜುಯೇಷನ್ ಮಾಸ್ಟರ್ಸ್ ಎಲ್ಲ ಮುಗಿದ್ರು KKN ಮತ್ತೆ KVC ಸರ್, AR ಮೇಡಮ್ ಕನ್ನಡ ಅದೆಲ್ಲ ತಲೆಯಿಂದ ಹೋಗ್ತಾನೆ ಇಲ್ಲ. ಆಮೇಲೆ ನಾವು ಹೆಂಗೆ ಅಂದ್ರೆ ತುಂಬಾ ಕಷ್ಟ ಇತ್ತು ಅವಾಗ. ಸೊ ನಾನು ಇದನ್ನು ಮೊದಲೇ ಬಂದು
ಅದಾದ್ಮೇಲೆ ಇಲ್ಲ ನಾನು ಏನು ಹೇಳ್ತೀನಿ ಅಂದ್ಬಿಟ್ಟು ಟ್ಯೂಷನ್ಗೆ ಬಿಡೋದು. ಬಟ್ ನಾನು ಅವಾಗ ನನಗೆ ಇನ್ನೂ ಮ್ಯಾಚ್ ಇಲ್ಲ, ನಾನು ಲಾಸ್ಟ್ ನಿಮಗೆ ಫೀಸು ಕೊಟ್ಟಿಲ್ಲ. ಅಲ್ಲ ಅದು ಕೊಡದೇ ಇರೋದಕ್ಕೆ ಇದೊಂದು ನಾನು ಯಾವಾಗ ನಿಲ್ಸ್ಕೊಂತೀನಿ. ವೆನೆವರ್ ಐ ಸಿ ಇನ್ ಫೇಸ್ಬುಕ್ ಇನ್ಸ್ಟಾ ನಿಮ್ದು ಇಷ್ಟು ಪರ್ಸೆಂಟೇಜ್ ಇಷ್ಟು ಜನ ಮಕ್ಕಳು ಮತ್ತೆ ಇದೆಲ್ಲ ನೋಡಿದಾಗೆಲ್ಲ ನಾನು ಫೀಸ್ ಇನ್ನೂ ಕೊಟ್ಟಿಲ್ಲ ಹೇಗೆ ಅದೊಂದು ರಿಗ್ರೆಟ್ಸ್ ನನಗಿದೆ. ಸೊ ಓವರಾಲ್ ಅದೆಲ್ಲ ಒಂದು ಲರ್ನಿಂಗ್ ನಮಗೆ. ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಆಪರ್ಚುನಿಟಿ. ನಮಸ್ಕಾರ. 1999 ಜ್ಞಾನಮಿತ್ರ ಸ್ಕೂಲಲ್ಲಿ ನಂದು ಕಡೆ ವರ್ಷ. ಸೊ ನನಗೆ ಇವತ್ತು ತುಂಬಾ ಹೆಮ್ಮೆ ಅನಿಸುತ್ತೆ. ನಾನು ಜ್ಞಾನಮಿತ್ರ ಸ್ಕೂಲ್ ಬಿಡೋಕ್ಕಿಂತ ಮುಂಚೆ ಇಷ್ಟು ಒಳ್ಳೆ ಬ್ಯಾಚ್ಗೆ ಪಾಠ ಮಾಡಿ ಬಿಟ್ಟಿದ್ದೀನಿ ಅಂತ. ಯಾಕಂದ್ರೆ ನೀವೆಲ್ಲ ಬಂದು ಮಾತಾಡಿಸಿದಾಗ ಅನಿಸ್ತು ನನಗೆ ನಾನು ಮಾಡಿದ ಲಾಸ್ಟ್ ವರ್ಷದ ಬ್ಯಾಚ್ ಮಕ್ಕಳು ತುಂಬಾ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಕೊಡುಗೆ ನೀವು ಏನ್ ಕೊಟ್ಟಿದ್ದೀರೋ ಗೊತ್ತಿಲ್ಲ, ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕ್ತಾ ಇದ್ದೀರಾ, ಒಬ್ಬರನ್ನೊಬ್ರು ಗುರುತಿಸ್ತಾ ಇದ್ದೀರಾ, ಒಬ್ಬರನ್ನ ಬೆಳೆಸಿ ಒಬ್ರು ಬೆಳೀತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಏನ್ ಮಾಡ್ತಿದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಗುರು ಸರ್ ಹೇಳಿದಂಗೆ ನಿಮ್ಗೆ ನಾವು ಒಳ್ಳೆ ಸಂಸ್ಕಾರ ಅಂತ ಕೊಟ್ಟಿದ್ದೀವಿ. ಅದರಿಂದ ನಾನು ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ KKM ಸರ್ ಎಲ್ಲ ಹೇಳ್ತಾ ಇದ್ದೆ. ಸೊ ಈಗಿನ ಟ್ರಿಪ್ ಬೇರೆ ತರ ಇರುತ್ತೆ. ನಾನು ಈಗಲೂ ಕೆಲಸ ಮಾಡ್ತಿದ್ದೀನಲ್ಲ, ಟ್ರಿಪ್ ಹೋಗ್ತೀನಿ, ನಿಮ್ಮ ಜೊತೆ ಇರ್ಲೇಬೇಡಿ ನಾನು ಬಸ್ಸಲ್ಲಿ, ಎಲ್ಲೋ ಬೇಡ ನಮ್ಮ ಬಾಡಿ ನಾವು ಹೋಗಿ ಬರ್ತೀವಿ ಟ್ರಿಪ್ಗೆ ಅಂತಾರೆ. ಆ ಟ್ರಿಪ್ ಫೋಟೋಸ್ ಎಲ್ಲ ನೋಡಿದಾಗ ನನ್ಗೆ ಅನಿಸ್ತು ಚೆನ್ನಾಗಿತ್ತು ಆಗಿನ ಕಾಲ ಅಂತ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದಾಗ ಅನ್ನಿಸ್ತು ಇಲ್ಲ ನೀವೆಲ್ಲ ನಮ್ಗಿಂತ ತುಂಬಾ ಏನ್ ಚಿಕ್ಕವರಲ್ಲ ನನಗೆ ಅನ್ಸಿತ್ತು. ಸೊ ಅಂದ್ರೆ ಈಗ ಮಾಡ್ತಾ ಇದೀವಲ್ಲ 10th, 8th, 9th, 10th ಅವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅನ್ನಿಸ್ತಾರೆ. ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡಿದಾಗ ಅನ್ನಿಸ್ತು ಎಲ್ಲ ನನ್ನ ಕಸಿನ್ಸ್ ನೋಡ್ತಾ ಇದೀವಿ, ನನ್ನ ಅಣ್ಣ ತಮ್ಮಂದಿರ ನೋಡ್ತಿದೀನಿ, ನನ್ನ ಅಕ್ಕ ಅಲ್ಲ ತಂಗಿನ ನೋಡ್ತಿದೀನಿ ಅನ್ನೋ ಭಾವನೆ ಬಂತು. ಈ ಎಲ್ಲ ಒಳ್ಳೆ ನೆನಪುಗಳನ್ನ ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಒಂದು ಖುಷಿ ಇತ್ತು. ಎರಡನೇದು SSF ಮಾಡಿದಂತ ಹೆಚ್ಚಿನಕ್ಕೆ ಡಾಕ್ಟರ್ ರಾಜಾರಾಮನ ಟಾಟಾ ಇನ್ಸ್ಟಿಟ್ಯೂಟ್ ಕೆಲಸ ಮೀಟ್ ಮಾಡಿದ್ರು ನಮ್ಮ ಅನುಭವ ಆಗಿತ್ತು. ಅವರೆಲ್ಲ ಬಂದು ನಮ್ಮ ಮಕ್ಕಳು ಮಾಡಿರೋ ಪ್ರಾಕ್ಟಿಕಲ್ ಇದೆಲ್ಲ ನೋಡಿ 1 ಗಂಟೆ ಮಾತಾಡಿ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಈ ಫೋಟೋಸ್ ನೋಡಿದಾಗ ನನ್ನ ಟ್ರಿಪ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾಕೆ ಅಂತ ಹೇಳಿದ್ರೆ NG ಆಗಲಿ, ವಿಮಾನ ಆಗಲಿ, ಹರಿಪ್ರಸಾದ್ ಆಗಲಿ, BS ಹರೀಶು, ನನಗೆ ಕೆಲವರು ಚಿತ್ರೇಶ ಮತ್ತು MP ಪ್ರಕಾಶ್ ಕೊಚ್ಚಿನ ಎಲ್ಲೋ ಹೋಗ್ತಿದ್ರು. ಯಾಕೆಂದ್ರೆ ಲೈಫ್ ಅಂದ್ರೆ ಇಷ್ಟೇ, ಹಿಂದಿನ ನೆನೆಸ್ಕೊಂಡು ಇದು ನೋಡಿದ್ರೆ ಖುಷಿ ಅನ್ಸುತ್ತೆ. ಯಾಕಂದ್ರೆ 26 ವರ್ಷಗಳ ನಂತರ ಮತ್ತೊಮ್ಮೆ ನನಗೆ ಸಂದರ್ಭಗಳು ಸಿಗ್ತಾ ಇರ್ತಾನೆ, ಸಿನಿಮೆ ಸಿಗ್ತಿರ್ತಾನೆ, ಕೆಲವರು ಸಿಗ್ತಾ ಇರ್ತಾರೆ. ನಾನಾಗಿ ಯಾರು ಮಾತಾಡ್ತಾರೆ, ಅವರಾಗಿ ಮಾತಾಡಿದ್ರೆ ಮಾತ್ರ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು. ಜ್ಞಾನಮಿತ್ರ ಶಾಲೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಟ್ಟಿದೆ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಸುಮಾರು 42-43 ವರ್ಷಗಳಿಂದ ನಾವು ಇದೇ ವೃತ್ತಿಯಲ್ಲಿ ಇದ್ದೀವಿ. ಅನೇಕ ಏರುಪೇರುಗಳನ್ನು ನೋಡ್ತಾ ಬಂದಿದ್ದೀವಿ. ಖುಷಿಯಾಗೋದೇನಪ್ಪಾ ಅಂದ್ರೆ ಈ ಸಂಸ್ಕಾರ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಕಂಡು ಬರದೇ ಇರುವ ವಿಶೇಷವಾದ ಸಂಸ್ಕಾರವನ್ನ ನಮ್ಮ ಜ್ಞಾನಮಿತ್ರ ಮಕ್ಕಳು ಪಡೆದಿದ್ದಾರಲ್ಲ, ತುಂಬಾ ವಿಶೇಷ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾವು ಕೊಟ್ಟ ಶಿಕ್ಷಣ ಸಂಪೂರ್ಣವಾಗಿ ಸಫಲವಾಗಿದೆ ಎನ್ನುವುದು ನಿಮ್ಮೆಲ್ಲರನ್ನ ನೋಡಿದಾಗ ಗೊತ್ತಾಗುತ್ತೆ. ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳು, ಸೊ ನಿಜವಾಗ್ಲೂ ಕೂಡ ನನಗೆ ಇದೊಂದು ಸಿಕ್ಕಂತ ಅವಕಾಶ. ಯಾಕೆ ಅಂತಂದ್ರೆ ನಮಗೆ ಸದಾ ಹಸನ್ಮುಖಿಯಾಗಿ ಸರಳ ಸಜ್ಜನಿಕೆಯ BNR ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದ. ಯಾಕೆಂದ್ರೆ ಅವರು ಕಷ್ಟಪಟ್ಟು ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಸೇರ್ಕೊಂಡೆ. ಆ ಶಿಕ್ಷಕಿ ಆದಾಗ ನೀವೆಲ್ಲರೂ ನನಗೆ ಸಿಕ್ಕಿದ್ರಿ. ಸೊ ಇದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾರೆ. ಈ ಒಂದು ಪ್ರೀತಿ ವಿಶ್ವಾಸ ನಮ್ಗೆಲ್ಲರೂ ಕೂಡ ಎಲ್ಲರಿಗೂ ಇಡೀ ಪ್ರಪಂಚ ಸಿಗುತ್ತಾ ಇಲ್ವೋ, ಬಟ್ ನಮಗಂತೂ ಸಿಕ್ಕಿದೆ. ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ನಿಮ್ಮ ಗೌರವ, ನೀವು ಕೊಡುವಂತಹ ಗೌರವ ಇದೆಲ್ಲವೂ ಕೂಡ ನಮ್ಗೆ ಸಿಕ್ಕಿದೆ. ಸಾಹಿತ್ಯ ಸಪ್ತಾಹ ಮಾಡಿದ್ವಿ. 99 ಸ್ಟೂಡೆಂಟ್ ಸೈನ್ಸ್ ಫೋರಮ್. ಈ ಸ್ಟೂಡೆಂಟ್ ಸೈನ್ಸ್ ಫೋರಮ್ ಇಂದ ನಮಗಾಗಿ ಹುಡುಗಿಯರ ಹಿಂಗೆ ನಮ್ಗೆ ಗೊತ್ತಿಲ್ಲ. ಐ ಗಾಟ್ ಕಲೆಕ್ಷನ್
ಕಾಂಟ್ಯಾಕ್ಟ್ ವಿತ್ ಮೆನಿ ಪೀಪಲ್ ಅಂದ್ರೆ ನಾವು ಅವರ ಹತ್ರ ಹೋಗೋಕ್ಕೂ ಸಾಧ್ಯ ಆಗದೇ ಇರುವಂತ ವ್ಯಕ್ತಿಗಳು ಅಂದ್ರೆ ಸೈಂಟಿಸ್ಟ್ಗಳು. ಆಗ ನಾವು ಹೈಸ್ಕೂಲ್ ಟೀಚರ್ ಒಬ್ಬ ಸೈಂಟಿಸ್ಟ್ ನೋಡೋದ್ರಿಂದ ಬಹಳ ಕಷ್ಟ ಆಗಿರ್ತದೆ. ಅವರೆಲ್ಲರೂ ನಮ್ಮ ಶಾಲೆಗೆ ಬಂದಿದ್ರು. ಅದು ನಮ್ಗೆ ಬಹಳ ನೆನಪಿರುವಂತ ಒಂದು ಪ್ರೋಗ್ರಾಮ್. ಇವನ್ ಕೂಡ ಐ ರಿಮೆಂಬರ್ ಸ್ಟೂಡೆಂಟ್ SSF ಅಂತ, ಅವರ ಸಿನಿಮಾಗಳು ಕೂಡ ಒಂದು SSF ಅಂತ ಬಂದಾಗ ಅನ್ನಿಸ್ತು. ನಾನು ಮಾಡಿದ್ದೇನೆ ಅದು 99. ಇನ್ನೊಂದು ನನಗೆ ನಾನು ಹೇಳಿದ್ರು, ನನ್ನ ಮಗ ಲಾಸ್ಟ್ ಇಯರ್ ತೀರೋ. ಅವನು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದು 1990, 5 ವರ್ಷ. ಅದನ್ನು ಸ್ಟಿಲ್ ಆಗಿದೆ. ಅವನು ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದ 5 ವರ್ಷದಲ್ಲಿ ಅಂತ ನನಗೆ ಬರ್ತದೆ. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್, ನಿಮ್ಮಿಂದ ಸ್ಟೂಡೆಂಟ್ ಅಂದರೆ 1999 ಅನ್ನೋದು ನನಗೆ ಎಂಥ ಪ್ರಾಬ್ಲಮ್ಯಾಟಿಕ್ ಇಯರ್ ಆಗಿತ್ತು ಅಂದರೆ, ಶಾಲೆಯನ್ನು ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಅವಾಗ ಸುದ್ದಿ ಇತ್ತು. ಅವಾಗ ನಮಗೆ ನಮ್ಮ ಎಕ್ಸಿಸ್ಟೆನ್ಸ್ ಮುಂದೆ ಏನಪ್ಪ ಅಂತ ಅನಿಸ್ತಿತ್ತು. ಅವಾಗ ನಾವು ಟ್ಯೂಷನ್ ಅನ್ನ ಎಲ್ಲ ಮಾಡಬೇಕು, ಟ್ಯೂಷನ್ ಚೆನ್ನಾಗಿ ಮಾಡಬೇಕು. ಬೇರೆ ನೋಡಿ ಬೇರೆ ಸ್ಕೂಲ್ನವ್ರನ್ನೆಲ್ಲ ನಾವು ಎಂಟರ್ಟೈನ್ ಮಾಡಿದ್ದು ಅವಾಗ. ಅಲ್ಲಿವರೆಗೂ ಜ್ಞಾನಮಿತ್ರ ಶಾಲೆಯ ಮಕ್ಕಳಿಗೆ ಬಿಟ್ಟು ಬೇರೆಯವ್ರ ಪಾಠ ಮಾಡ್ತಿಲ್ಲ. ಅವಾಗಿಂದ ಬೇರೆಯವ್ರು ಐ ರಿಮೆಂಬರ್ the year 1999 and I remember you all people. ನಾವು ಒಟ್ಟಿಗೆ ಸೇರಿದ್ದು ಯಾಕೆ ಅಂದ್ರೆ ನಮ್ಮ ಜೀವನಕ್ಕಾಗಿ, ನಮ್ಮ ಲೈಫೇ ಅದು. ಫ್ರೆಂಡ್ಸ್ ಅಂದ್ರೆ ಬೇರೆ, ಅದು ಆಟ ಆಡೋದು, ಐಸ್ ಕ್ರೀಮ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು. ನಮ್ದು ಹಂಗಲ್ಲ. JSU ಬಿಟ್ಟರೆ ನನಗೆ ಕಷ್ಟ ಆಗ್ತಿತ್ತು. ಯಾಕೆ ನಾನು ಬೇಸಿಕಲಿ ಟ್ಯೂಷನ್ ತೆಗೆದು ನಾನು ಇವತ್ತು ಪ್ಯಾಂಟು ಶರ್ಟ್ ಹಾಕಿದ್ದು ಟ್ಯೂಷನ್ ಇತ್ತು. ಇವತ್ತಿಂತ ಅನ್ನೂ ಟ್ಯೂಷನ್ ಬೇಕು. ನಾನು ಟ್ಯೂಷನ್ ಮಾಡಬೇಕು ಅಂದ್ರೆ ನಂಗೆ ಎಲ್ಲರ ಸಹಾಯ ಬೇಕೇ ಬೇಕು. JSU ಇಲ್ಲದೆ ಇದ್ರೆ ನಾನು ಟ್ಯೂಷನ್ ನಡೆಯಲ್ಲ. ಹೇಗೆ ನಾವು ಕಾಲ 4 ಚಕ್ರ ಇದ್ದಂಗೆ, 1 ಚಕ್ರ ಹೋದ್ರು ಕಷ್ಟ ಆಗ್ತದೆ. ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತಾನೆ ಇರಲಿಲ್ಲ. ಬರೀ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅಂದ್ರೆ ಫೀಸ್ ಇಷ್ಟು ಯಾರ್ಯಾರು ಭಾಗ ಯಾರು ಎಷ್ಟು ಕ್ಲಾಸ್ ತಗೋಬೇಕು ಅನ್ನೋದೇ ನನ್ನೊಂದು ಕಾನ್ಫ್ಲಿಕ್ಟ್ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ನಾನು JSU ಅನ್ನೆಲ್ಲ ನಾನು KVCನೆಲ್ಲ ಅಪ್ರಿಷಿಯೇಟ್ ಮಾಡೋದು. ಕಾರಣ ಏನಂದ್ರೆ ನಮ್ಮ ಮನೆಗಳಲ್ಲಿ ಪ್ರಾಬ್ಲಮ್ಗಳು ಇರ್ತಿತ್ತು. ಇವತ್ತಿನ ಬರೋಕ್ಕಾಗಲ್ಲ ಅಂದ್ರೆ ನಾವು ವಿ ಆರ್ ನಾಟ್ ಲೆಫ್ಟ್ ಒನ್ ಸಿಂಗಲ್ ಕ್ಲಾಸ್. ವೈ KK ಕೋಚಿಂಗ್ ಕ್ಲಾಸ್ ಆರ್ KK ವಾಟ್ ಎವರ್ ಇಟ್ ಮೇ ಬಿ, ವಿ ಆರ್ ಸಕ್ಸಸ್ಫುಲ್ ಅಂದರೆ ನಮ್ಮ ಪ್ರೊಫೆಷನಲ್ಲಿ ನಾವು ರಜಾ ಕೇಳ್ತಿರಲಿಲ್ಲ. ನಾವು ರಜಾ ಹಾಕೋದು ಕಡಿಮೆ, ನಾವು ರಜಾ ಕೊಡೋದು ಕಡಿಮೆ. ಅದರಿಂದ ನಾವು ಬೆಳೆದ್ವಿ. ಆ ರಜಾ ಕೊಡದೇ ಇರೋದ್ರ ಕಾರಣ ನಮಗೆ ಕಾಯಿಲೆ ಬಂದೇ ಇರಲಿಲ್ವಾ, ಬಂದಿತ್ತು. ಅವಾಗ ನಮಗೆ ನನಗೆ ಹುಷಾರಿಲ್ಲ ಅಂತ ಅವನು ಕ್ಲಾಸ್ ಮಾಡ್ತಿದ್ದ, ಅವನಿಗೇನೋ ಕೆಲಸ ಇತ್ತು, ನಾನು ಕ್ಲಾಸ್ ಮಾಡ್ತೇನೆ. ಬಟ್ ಮಕ್ಕಳಿಗೆ ಮಾತ್ರ ಕ್ಲಾಸ್ ಮಿಸ್ ಆಗಬೇಕು. ನಮ್ಮಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಹೊರಡೇ ಇರಲಿಲ್ಲ, ಎಕ್ಸ್ಟೆಂಡಿಂಗ್ ಇರಲಿಲ್ಲ. ಯಾಕಂದರೆ ನಮ್ಮದು ಜೀವನನೇ 3 ಜನ ಆಗಿದ್ದೀವಿ. ನಾವು 4 ಜನಕ್ಕೆ ಕೆಲಸ ಕೊಡೋಕ್ಕಾದ್ರೆ ನಮ್ಮಷ್ಟು ಪುಣ್ಯವಂತ ಮಾಡಿ. ಹಾಗೆ ಸತ್ಯಪ್ರಭು ನಾನು ಕೇಳಿದೆ, ಈಗ ನೋಡಿ ನಾಳೆ ಇವತ್ತು ಯೋಗೇಶನ್ ನೋಡಿ, ನಾಳೆ ತಿರುವಣ್ಣಾಮಲೆಗೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ. ನೀವೆಲ್ಲ ನಿಮ್ಗೆಲ್ಲ ಪಾಠ ಮಾಡುವಾಗ ನನಗೆ ತುಂಬಾ ಧೈರ್ಯ ಇತ್ತು. ಅದು ತೋರಿಸಿದೆ ನೀವು ನಮ್ಗೆ ಅಲ್ಲ, ನಾನು ತೋರಿಸಿದ್ದೆ ಅವಾಗ ದೇವಸ್ಥಾನ ಹಿಂಗೆ ಹೋಗ್ತಿರ್ಲಿಲ್ಲ. ಈಗ ಅಲ್ಲೋಗಿ ಒಂದು ಅತಿ ತಪ್ಪ ಇರುವ ಲಿಂಗವನ್ನು ನೋಡಬೇಕು, ಗಿರಿವ ಶ್ರಮ ಹೊಡಿಬೇಕು, ಇಲ್ಲ ಅಂದರೆ ನಿಮ್ಮ ಮಗನಿಗೆ ತೀರೋವನಿಗೆ ತೊಂದರೆ ಆಗುತ್ತೆ, ನೀವು ಅದೇ 3 ಟ್ರೈನರ್ ದರ್ಶನ ಮಾಡಿಸ್ಬೇಕು ಅಂತ ಅಲ್ಲ ಹೇಳ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಾರೆ, ಕೆಲವರು ಬೆಟ್ಟ ಅಥವಾ ಹೋಗ್ತಾರೆ. ಇವಾಗ ಇದಕ್ಕೆ ಲಾಜಿಕ್ ಇಲ್ಲ ಅಂದಾಗಲೇ ಭಯ ಆಗೋದು. ಲಾಜಿಕ್ ಇದ್ರೆ ಇದು ಹಿಂಗಿದ್ರೆ A+B² ಹಿಂಗೆ ಬರ್ಬೇಕು ಅಂತ ಗೊತ್ತಿದ್ರೆ ಭಯ ಬರೋದು. ಈಗ ನಮಗೆ ಜೀವನದಲ್ಲಿ ಭಯ ಬಂದಿದ್ದೆ ನಮ್ಮ ಈ ಸುತ್ತಮುತ್ತಲದ ಕಥೆಗಳು ಕೇಳಿ 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 ಭಯ ಬಂದಿದೆ. ಅದಕ್ಕೆ ಈಗ ನನಗೆ ನಿಮ್ಮನ್ನೆಲ್ಲ ನೋಡೋಕೆ ಭಾಳ ಸಂತೋಷ ಆಗೋದು. ಏನಂದರೆ ಯು ಆರ್ ಸ್ಟಿಲ್ ಎಂಥೂಸಿಯಾಸ್ಟಿಕ್, ಯು ಆರ್ ಸೇಫ್, ಚೆನ್ನಾಗಿದ್ದೀರಿ, ಮುಂದೆನೂ ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಮನಸ್ಸಿನಿಂದ ಒಳ್ಳೆ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಬಿ ಪ್ರಿಪೇರ್ ಫಾರ್ ಯುವರ್ ಲೈಫನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಲೈಫ್ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ಕೊಂಡು ಹೋದರೆ. ಕೆಲಸ ಮಾಡಿ ಎಲ್ಲಿವರೆಗೂ ಹೆಣ್ಣು ಮಕ್ಕಳು ಕೆಲಸ ಮಾಡಿದ್ರೇ ನಿಮಗೆ ಇಂಡಿಪೆಂಡೆನ್ಸ್ ಬರೋದು. ಕೆಲಸ ಮಾಡಬೇಕು, ಬಟ್ ವರ್ಕ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಗೊತ್ತಿರಬೇಕು, ಚೆನ್ನಾಗಿ ಬದುಕಿ. ಆಮೇಲೆ ನಿಮ್ಮ ಮುಖಗಳು ಕೆಲವರು ಹೇಳ್ತಾರೆ ಬದಲಾಗಿದ್ದೀರಿ ಅಂತ. ನಿಮ್ಮ ಮುಖಗಳು ಬದಲಾಗಿಲ್ಲ, ಸ್ಟಿಲ್ ನೀವು ಬದಲಾಗಬೇಕಂತ. ನಿಮ್ಮ ಮುಖಗಳು ಬದಲಾಗಿಲ್ಲ, ಚೆನ್ನಾಗಿದೆ, ಯಾವತ್ತೂ ಚೆನ್ನಾಗಿದೆ. ಆಮೇಲೆ ಯಾವತ್ತೂ ಇದು 26 ಅಂತ ಅದಕ್ಕೆ ನಾವು ಪ್ರಶ್ನೆ ಅಲ್ಲ,
ನೀವುಗಳೇ ಮೀಟ್ ಮಾಡ್ಕೊಳ್ಳಿ, ನೀವೇ ಮಾತಾಡಿ. ನೋಡಿ ಇವತ್ತು ನಮ್ಮೆಲ್ಲರ ಆಯಸ್ಸು 1-2 ವರ್ಷ ಜಾಸ್ತಿ ಆಗಿದೆ. ಯಾಕೆ ನಾವು ನಗ್ತಾ ಇದ್ದೀವಿ, ಖುಷಿಯಾಗಿದ್ದೇವೆ. ನಾವು ನಮ್ಮ ಮನೇಲಿ ಏನಿದೆ, ನಾಳೆ ಕ್ಲಾಸ್ ಏನಿದೆ ಅಂತೆಲ್ಲ ಮರ್ತು ಬಿಟ್ಟಿದ್ದೀವಿ. ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ವಿ ರಿಯಲಿ ಎಂಜಾಯ್. ಅದಕ್ಕೆ ಚೆನ್ನಾಗಿದ್ದೀವಿ ಈಗ. ಅದು ಇದೇ ಥರ ಜೀವನ ನಿಮಗೆ ಇರಲಿ. ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗಿ ಬದುಕಿ, ಯಾರೂ ಹಾಳಾಗಿಲ್ಲ. ನಮ್ಮ ಸುತ್ತಲಿನ ಪರಿಸರನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಹೊರತು ಅದಕ್ಕೆ ಹಾಳಾಗಿ ಹೋಗಿದೆ, ಇದೊಂದಾಗಿದೆ ಅಂತಲ್ಲ. ಬಟ್ ಜೀವನದಲ್ಲಿ ಭಯ ಅಂತೂ ಬರುತ್ತೆ, ಭಯ ಬರುತ್ತೆ. ಈಗ ನಾಳೆ ನಾನು ಅದೇ ಇವನ್ನ ಹೆಲ್ಪ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಇಡೀ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀನಿ. ಅದು ನನಗೆ ಈಗ ನೋಡಿ, ಇವಾಗ ಅದೇ ವಯಸ್ಸಾಗ್ತಾ ಏನೇನೋ ಜ್ಞಾನೋದಯ ಆಗ್ತದೆ ಅಂತಾರಲ್ಲ, ಅದಕ್ಕೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ಯೋಗೇಶ ಗೊತ್ತಿಲ್ಲ, ನನ್ನ ಮಗಂದು ಕೈ ಬಟ್ಟೆ ಶರ್ಟನ್ನು ಹರಿದು ಕೈಗೆ ಕಟ್ಟಿ ರೌಂಡ್ ಹೊಡಿತೀನಿ. ಯಾರೋ ಒಬ್ರು ಹೇಳಿದ್ರು, ಒಂದು ಬಟ್ಟೆ ತಗೊಂಡು ಹೋದ್ರೆ ಅವನು ನಿಮ್ಮ ಜೊತೆ ಇದ್ದಾನೆ ಅಂತ ಒಂದು ಭಾವನೆ ಬರ್ತದೆ. ಸಿ ದಿಸ್ ಆರ್ ಆಲ್ ಐ ಲರ್ನ್ಡ್ ಆಫ್ಟರ್ 60. ಅಂದರೆ ಹೆಜ್ಜೆಯಲ್ಲೂ ಕಲಿತಿರ್ತೀವಿ, ಹೆಜ್ಜೆಯಲ್ಲೂ ಕಲಿತಿರ್ತೀವಿ. ನಾವು ಕಲಿತಷ್ಟು ಹೆಂಗಾಗಿರ್ತೀವಿ. ತುಂಬ ಜನ ಹೇಳ್ತಾರೆ ಕೇಕೇನು ವಯಸ್ಸಾಗಿ ಗೊತ್ತಾಗಲ್ಲ. ದಿನ ಓದ್ತೀವಿ. ಓದೋರಿಗೆ ವಯಸ್ಸಾಗ, ಓದದೇ ಇದ್ರೆ ವಯಸ್ಸಾಗ. ಅಂದರೆ ವಿದ್ಯೆ, ನಾಲೆಜ್ ಈಸ್ ಪವರ್. ನಾನು ಯಾವತ್ತು ಯಾರಿಗಾದ್ರು ಬರ್ಕೊಟ್ರೆ ನಾಲೆಜ್ ಈಸ್ ಪವರ್ ಅಂತಲೇ ಬರೆಯೋದು. ಅದು ನಮ್ಮನ್ನು ಚೆನ್ನಾಗಿಟ್ಕೊಳುತ್ತೆ. ಚೆನ್ನಾಗಿರಿ. ಇಲ್ಲೇ ಬಂದು ರಿಯೂನಿಯನ್ ಆಗಬೇಕು ಅಂತಲ್ಲ, ನೀವು ನಿಮ್ಮಲ್ಲೇ ನಿಮ್ಮ ಮನೆಗಳಿಗೆ ಬನ್ನಿ. ಕೆಲವರೆಲ್ಲ ಈಗ ಮಾಡ್ತಾ ಇದ್ದಾರಲ್ಲ, ಮನೆಗಳಲ್ಲೇ ಎಲ್ಲರೂ ಸೇರಿಸಿ ಒಂದು ರಿಯೂನಿಯನ್ ಮಾಡ್ತಾರೆ. ಮಾಡಿ ಚೆನ್ನಾಗಿರಿ. ನಿಮ್ಮ ಗ್ರೂಪು ಹಿಂಗೆ ಬೆಳೀಲಿ. ಎಲ್ಲರೂ ಆರೋಗ್ಯವಾಗಿ, ಫೈನಾನ್ಷಿಯಲಿ ಆಗಿ, ಎಲ್ಲರೂ ಯಾವ ಸಿಸ್ಟಮಲ್ಲೂ ಹಾಳಾಗದೆ ಚೆನ್ನಾಗಿ ದೂರ ಸ್ವಲ್ಪ ಸರ್ ನೀವೇ ಡಿಸ್ಟರ್ಬ್ ಆಗಿದೆ ಕ್ಯಾಮ್ರಾದಲ್ಲಿ. ಮಾತು ಇದೆಲ್ಲ ಮನೇಲಿ ಗೊತ್ತಾಯ್ತು. ನಾವು ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ನೋಡಿ. ಯಾರು ಬೇಕು Yes, ready? Yes sir, ready sir. Smile. Okay, लड़कियाँ. Video मत. Smile. More ready? Video मत.